ಹಾಯ್ ಹಲೋ ಕಂದಮಾಸ್, ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಸ್ಕಿನ್ ಕೇರ್ ನೋಡೋಣ. ಬ್ಯಾಕ್ಗ್ರೌಂಡ್ ಸೆಟಪ್ ಇಲ್ಲ, ನಾನು ಪ್ರೆಸೆಂಟಬಲ್ ಕಾಣ್ತಿದ್ದೀನ ಇಲ್ವಾ ನಂಗೆ ಗೊತ್ತಿಲ್ಲ. ಇದನ್ನ ಕಂಪ್ಲೀಟ್ ರಾ ವಿಡಿಯೋ ಆಗಿ ನಾನು ಎಡಿಟ್ ಅಂದರೆ ಒಂಚೂರು ಸ್ಪೀಡ್ ಫಾರ್ವರ್ಡ್ ಮಾಡಿ ಪೋಸ್ಟ್ ಮಾಡ್ತೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನು ಎಡಿಟು ಕಟ್ಟೋ ಎಲ್ಲ ಮಾಡೋದಿಲ್ಲ. ಏನಕ್ಕೆ ಇದು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಸ್ಕಿನ್ ಕೇರ್ ಬಗ್ಗೆ ಕೂತು ಮಾತಾಡಿ ಆವಾಗ ಮಾಡೋದಕ್ಕಿಂತ ನಾವು ಡೇ ಟು ಡೇ ಲೈಫಲ್ಲಿ ನಾನು ಹೇಗೆ ಸ್ಕಿನ್ನ ಪ್ರೆಪ್ ಮಾಡ್ಕೋತೀನಿ ಅಥವಾ ಕೇರ್ ಮಾಡ್ತೀನೋ ಅದನ್ನು ನಾನು ನಿಮಗೆ ತೋರಿಸಿದ್ರೆ ಅಟ್ಲೀಸ್ಟ್ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ, ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು. ಅದಕ್ಕೆ ಬ್ಯಾಕ್ಗ್ರೌಂಡ್ ಸೆಟಪ್ ಏನೂ ಇಲ್ಲ. ಪ್ಲೇನ್ ಜಾಗದಲ್ಲಿ ಕುತ್ಕೊಂಡು ಮಾಡ್ತಿದ್ದೆ. ಇವಾಗ ಈ ಕಬರ್ಸ್ ಎಲ್ಲ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ವಿಡಿಯೋನೂ ಕ್ಲಾರಿಟಿ ಇಲ್ಲ ಅಂತಂದರೆ ಪ್ಲೀಸ್ ಬೈಕೋಬೇಡಿ, ಯಾಕಂದರೆ ಇಲ್ಲಿ ನಾನು ಹಿಂದ್ಗಡೆ ಮಿರರ್ ಇಟ್ಕೊಂಡು ಸೆಟಪ್ ಎಲ್ಲ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನಾನು ಫ್ರಂಟ್ ಕ್ಯಾಮ್ರಲ್ಲಿ ನಾನು ಕರೆಕ್ಟ್ ಪೊಸಿಷನಲ್ಲಿ ಇದ್ದೀನಿ ಅಂತ ನೋಡ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋ ಮತ್ತು PM ಸ್ಕಿನ್ ಕೇರ್ ರೂಟೀನು ಶೂಟ್ ಮಾಡ್ತೀನಿ ಇವತ್ತೇ ನೈಟು. ಅದು 2 ವಿಡಿಯೋ ಏನಾದರೂ ರಾ ಕ್ಲಿಪ್ಪಿಂಗ್ ಕಾಣಿಸಿದ್ರೆ ಐ ಆಮ್ ಸಾರಿ, ಅಥವಾ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಏನಿದೆಯೋ ಅದನ್ನು ತೋರಿಸಬೇಕು ಅಂತ ಮಾಡ್ತೀನಿ ಅಷ್ಟೇ, ಓಕೆನಾ. ಕಾಟನ್ ಪ್ಯಾಡ್ ತೊಗೊಂಡಿದ್ದೀನಿ. ಫಸ್ಟು ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಕ್ಲೆನ್ಸ್ ಮಾಡ್ಕೊಂಡಿರೋದು ನಾನು ಪಿಯರ್ಸ್ ಫೇಸ್ ವಾಶು ಅಲ್ಲ, ಸೋಪಿಂದ, ಪಿಯರ್ಸ್ ಸೋಪಿಂದ. ನಾನು ಡರ್ಮಟಾಲಜಿಸ್ಟ್ನ ಮೀಟ್ ಮಾಡಿದಾಗ ಆ್ಯಕ್ಚುಲಿ ನನಗೆ ಸ್ಕಿನ್ ಟ್ಯಾಗ್ಸ್ ಇದೆ, ಅದನ್ನು ತೆಗಿಸ್ಬೇಕು ಅಂತ ಅಂದ್ಬಿಟ್ಟು ಹೋಗಿ ನಾನು ಅವ್ರನ್ನ ಮೀಟ್ ಮಾಡಿದಾಗ ಆವಾಗ ನಾನು ಕೆಲವೊಂದು ಕನ್ಸರ್ನ್ಸ್ ಕೇಳಿದಕ್ಕೆ ಅವರು, ನೀನು ಯಾವುದೋ ಫೇಸ್ ವಾಷಸ್ ಎಲ್ಲ ಬಳಸೋದಕ್ಕಿಂತ ನಿಂಗೆ ಆಗೋದಿಲ್ಲ ಬೇರೆ ಬೇರೆ ಫೇಸ್ ವಾಷಸ್ ಅಫೋರ್ಡ್ ಮಾಡೋದಕ್ಕೆ ಅಥವಾ ತೊಗೊಳಕ್ಕೆ ಇಷ್ಟ ಇಲ್ಲ, ಟ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಪಿಯರ್ಸ್ ಫೇಸ್ ವಾಶ್ನ ಯೂಸ್ ಮಾಡು ಅಂತ ಅಂದರು. ಅಯ್ಯೋ ಸಾರಿ, ಫೇಸ್ ವಾಶ್ ಅಲ್ಲ, ಸೋಪ್ ಯೂಸ್ ಮಾಡು ಅಂತ ಅಂದರು. ಪಿಯರ್ಸ್ ಒರಿಜಿನಲ್, ಅದು ಯಾವ ಒರಿಜಿನಲ್ ಕಲರು, ಗ್ಲಿಸರಿನ್, ಆ ಕಲರ್ನ ಯೂಸ್ ಮಾಡು ಅಂತ ಅಂದರು. ಸೊ ನಾನು ಅದನ್ನೇ ಯೂಸ್ ಮಾಡೋದು. ಈಗ ಒಂದು ಬ್ರ್ಯಾಂಡ್ದು ನಾನು ಮಿಲ್ಕ್ ಫೇಸ್ ವಾಶ್ ಶಾಪಿಂಗ್ ಬ್ಲಾಗಲ್ಲಿ ಇದೆಯಲ್ಲ, ಅದನ್ನು ಟ್ರೈ ಮಾಡ್ತಿದ್ದೆ. ಅದು ಯಾಕೋ ಆ್ಯಕ್ನಿ ತರಿಸ್ತಿದೆಯಾ ಅಥವಾ ನನ್ನ ಪೀರಿಯಡ್ಸ್ ಬರೋದಿದೆ, ಸೊ ಅದಕ್ಕೆ ಆ್ಯಕ್ನಿ ಬರ್ತಿದೆಯಾ ನಂಗೆ ಗೊತ್ತಿಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ಸ್ಟಾಪ್. ಈಗ ಸದ್ಯಕ್ಕೆ ಪೋಸ್ಟ್ ನನ್ನ ಪೀರಿಯಡ್ಸ್ ನಾನು ಮೇ ಬಿ ಆ ಫೇಸ್ ವಾಶ್ನ ಮತ್ತೆ ಟ್ರೈ ಮಾಡ್ತೀನಿ. ಮತ್ತೆ ಆ್ಯಕ್ನಿ ಬಂತು ಅಂತ ಅಂದರೆ ಮೇ ಬಿ ಅದು ನನ್ನ ಸ್ಕಿನ್ಗೆ ಸೂಟ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಸೊ ಅದನ್ನು ಪಾಸ್ ಮಾಡಿದ್ದೀನಿ. ಅದು ಬಿಟ್ಟರೆ ನಾನು ಯೂಸ್ ಮಾಡೋದು ಪಿಯರ್ಸ್ ಸೋಪ್, ಓಕೆನಾ. ಮುಂಚೆ ನನಗೆ ತುಂಬ ಆ್ಯಕ್ನಿ ಇತ್ತು, ಇದೆಲ್ಲ ತುಂಬ ಸಿವಿಯರ್ ಆ್ಯಕ್ನಿ ಇತ್ತು, ಪಸ್ ಫಾರ್ಮ್ ಆಗೋದು. ಅದನ್ನೆಲ್ಲ ಹಿಂಗೆ ಮಾಡಿನೇ ಓಪನ್ ಪೋರ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣ್ತಿಲ್ಲ ಅನ್ಸುತ್ತೆ, ಫ್ರಂಟ್ ಕ್ಯಾಮ್ರಲ್ಲಿ ಇದೀನಲ್ಲ ಅದಕ್ಕೆ ಕಾಣ್ತಿಲ್ಲ. ಬಟ್ ಇದೆಲ್ಲ ಚಿಕ್ಕ 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 ಹೋಲ್ ಇದೆ ನನಗೆ. ಪಿಂಪಲ್ ಬಂದಾಗ ಹಿಂಗೆ ಕಿತ್ತಿದ್ರೆ ಆ ಹೋಲ್ ಆಗುತ್ತೆ. ಸೊ ಯಾರು ಕಿತ್ತಬೇಡಿ, ಓಕೆನಾ. ಶೆಕೆ ಆಗ್ತಾಯಿದೆ, ಕೂಲ್ ಕಟ್ಬಿಡ್ತೀನಿ ರೀ, ಇದು ಚಟ್ ಮಾಡಿದ್ರೆ ಇರುತ್ತೆ. ಸೊ ಸೋಪ್ ನಾನು ಅದನ್ನು ಯೂಸ್ ಮಾಡೋದು. ಪಿಂಪಲ್ಸ್ ಇರಬೇಕಾದ್ರೆ ಹಿಮಾಲಯ ನೀಮ್ ಫೇಸ್ ವಾಶ್ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಆ್ಯಕ್ನಿ ಇದ್ದರೆ ಆ ಫೇಸ್ ವಾಶ್ ಯೂಸ್ ಮಾಡಿ. ಪಿಂಪಲ್ ಬರೋದಕ್ಕೆ ಬಿಡೋದಿಲ್ಲ, ಇರೋ ಪಿಂಪಲ್ಸ್ನ ಕಡಿಮೆ ಮಾಡುತ್ತೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ನೀವು ಒಂದ್ಸಲಿ ಒಂದು ಚಿಕ್ಕದು ಟ್ಯೂಬ್ ತೊಗೊಂಡು ಅಟ್ಲೀಸ್ಟ್ ಒಂದು 1 ಮಂತ್ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಯಾರ್ಯಾರು ಪಿಂಪಲ್ಸ್ ಇದೆಯೋ ಅವ್ರಿಗೆ. ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಯಾರೇ ಆಗಿರಲಿ ಪಿಯರ್ಸ್ ಸೋಪ್ ಯೂಸ್ ಮಾಡ್ಬೋದು. ಇವೊಂದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಒಂದ್ಸಲಿ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ, ಓಕೆನಾ. ಅದು ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಇರೋದು ಟೋನರ್ಗೆ ನಾನು ಕೆಮಿಸ್ಟ್ ಪ್ಲೇ ಅವ್ರದ್ದು ಟೋನರ್ ಯೂಸ್ ಮಾಡ್ತಿದ್ದೀನಿ. ಇದು 7% AHA, 3% ನೈಸಿನಮೈಡ್ ಇದೆ. AHA ಏನು ಅಂತಂದರೆ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಅಂದರೆ ಸ್ಕ್ರಬ್ ಮಾಡ್ಕೋತೀವಲ್ಲ ಆ ಥರ ಮಾಡುತ್ತೆ. ಎವ್ರಿ ಡೇ ಡಸ್ಟ್ ಆಗಿರಲಿ ಅಥವಾ ಏನಾದರೂ ಡೆಡ್ ಸ್ಕಿನ್ಸ್ ಇದ್ದರೆ ಅದೆಲ್ಲ ಬಂದುಬಿಡಲಿ ಅಂತ ಅಂದ್ಬಿಟ್ಟು ತೆಗಿಯೋದಕ್ಕೆ ಯೂಸ್ ಆಗುತ್ತೆ ಇದು, ಓಕೆನಾ. ಒಂದು ಸ್ವಲ್ಪ ಕಾಟನ್ ಪ್ಯಾಡ್ ಅಲ್ಲಿ ಡಿಪ್ ಮಾಡಿ ತುಂಬ ಹಿಂಗೆಲ್ಲ ಒತ್ತು ಹಿಂಗೆಲ್ಲ ಉಜ್ಜಬೇಡಿ, ಕ್ಲೀನಾಗಿ ಎಲ್ಲ ಪೋರ್ಷನಲ್ಲೂ ಮೂಗ್ಬಟ್ಟು ತೆಗೆದುಬಿಟ್ಟಿದ್ದೀನಿ. ಕಣ್ಣು ಕೆಳಗಡೆ ಈ ಕೂದಲಿಗೆ ಇಲ್ಲೂ ಸ್ಕಿನ್ ಕೇರ್, ಓಕೆನಾ. ಫೋರ್ಹೆಡ್ ಟೈಮ್ ಕೊಡಿ ಸ್ಕಿನ್ ಕೇರ್ಗೆ. ನೀವು ಟೈಮ್ ಕೊಡ್ದಿರೆ ಹರಿಬರಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದರೆ ಅದು ಆಗದಿರೋ ಕೆಲಸ. ನಿಮಗೋಸ್ಕರ ನೀವು ಟೈಮ್ ತೊಗೊಂಡಿಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ, ಓಕೆನಾ. ಅದಾದಮೇಲೆ ನೆಕ್. ಅಪ್ಪ ನಾನು ಎಷ್ಟು ಜನ ನೋಡಿದ್ದೀನಿ ಸ್ಕಿನ್ ಕೇರ್ ಅಂತ ಮಾಡ್ಕೊತಾರೆ ಇಷ್ಟೇ ಇಲ್ಲಿಗೆ. ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ, ನೀವು ಇಲ್ಲಿಗೆ ಮಾಡ್ಕೊತೀರಲ್ವಾ, ಈ ಪೋರ್ಷನ್ನು ಕಿವಿ ಕತ್ತು ಒಂದು ಕಲರ್ ಕಾಣುತ್ತೆ, ಫೇಸ್ ಮಾತ್ರ ಒಂದು ಕಲರ್ ಕಾಣುತ್ತೆ. ಅದನ್ನು ಮಾಡಬೇಡಿ ದಯವಿಟ್ಟು. ನೀವು ಏನಾದರೂ ಮಾಡ್ಕೊತಿದ್ದೀರಾ ಅಂತಂದರೆ ಕಿವಿ ಕತ್ತು ಈ ಪೋರ್ಷನ್ನು ಮತ್ತು ಫೋರ್ಹೆಡ್ಡು, ಕಣ್ಮೇಲೆ, ಕಣ್ಣು ಕೆಳಗಡೆ, ಕಿವಿ ಮೇಲೆ ಎಲ್ಲ ಕವರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಕ್ರೀಮ್ ಹಚ್ಕೊಳ್ಳಿ, ಮಾಯ್ಶ್ಚರೈಸರು ಅಥವಾ ಸನ್ಸ್ಕ್ರೀನು, ಟೋನರು ಏನೇ ಹಚ್ಕೊಳ್ಳಿ, ನೀವು ಕತ್ತಿಗೂ ಹಚ್ಕೋಬೇಕು. ಪ್ಯಾಕ್ ಹಚ್ಕೊಂಡ್ರೂ ಕತ್ತಿಗೂ ಹಚ್ಕೊಳ್ಳಿ ಪ್ಲೀಸ್. ಇಲ್ಲ ಅಂತಂದರೆ ಒಂದು ಫೇಸ್ ಮಾಸ್ಕ್ ಹಾಕೊಂಡು ಕಾಣ್ತೀರಾ. ನಾನೀಗ ಸ್ನಾನ ಮಾಡಿಕೊಂಡು ಬಂದಿದ್ದು, ನಾನು ತೋರಿಸ್ತೀನಿ ರೀ ಹೆಂಗೆ ಉಜ್ಜಾಡಿದ್ದೀನಿ ಅಂದರೆ ಕಾಟನ್ನೇ ಕಟ್ಟಾಗೋಂಗೆ ಉಜ್ಜಾಡಿದ್ದೀನಿ. ಸಿ ದಿಸ್ ಈಸ್ ಹೌ ಕಾಣ್ತಿದ್ಯಾ, ಹಿಂಗಿರುತ್ತೆ ಡರ್ಟ್. ನಮ್ಮ ಪೋರ್ಸ್ ಒಳಗಡೆ ಎಲ್ಲದರೊಳಗಡೆನೂ ಡಸ್ಟ್ ಇದ್ದೇ ಇರುತ್ತೆ. ಒಂದು ಡಬಲ್ ಕ್ಲೆನ್ಸಿಂಗ್ ಮಾಡಬೇಕು, ಅದು ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ ಹೇಳ್ಕೊಡ್ತೀನಿ. AM ಸ್ಕಿನ್ ಕೇರ್ ರೂಟೀನಲ್ಲಿ ನೀವು ಟೋನರ್ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ನಾನು ಇದನ್ನು ಅಫೋರ್ಡ್ ಮಾಡೋದಿಲ್ಲ, ನನಗೆ 450 ರೂಪೀಸ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ, ರೋಸ್ ವಾಟರ್ ಇಟ್ಕೊಳ್ಳಿ. ನಾನು ಹೇಳ್ತಿದ್ದೀನಿ ಸಿಂಪಲ್ ಸ್ಟೆಪ್, ರೋಸ್ ವಾಟರ್ ಇಟ್ಕೊಳ್ಳಿ. ಅದನ್ನು ಕಾಟನ್ ಪ್ಯಾಡ್ ತೊಗೊಳ್ಳಿ, ಕ್ಲೀನಾಗಿ ಸ್ವೈಪ್ ಮಾಡಿ ಎಲ್ಲ ಕತ್ತು, ಕಿವಿ, ಫೇಸು ಕ್ಲೀನಾಗಿ ಸ್ವೈಪ್ ಮಾಡಿಬಿಟ್ಟು ಕಾಟನ್ನ ಡಿಸ್ಪೋಸ್ ಮಾಡಿ, ಓಕೆನಾ. ಇವಾಗ ನಾನು ಟೋನರ್ ಯೂಸ್ ಮಾಡಾಯಿತು. ಸೊ ಇದು ಒಂಚೂರು ನನಗೆ ಒಂದು 3 to 4 ಸೆಕೆಂಡ್ಸ್ ಡ್ರೈ ಆಗೋಕ್ಕೆ ಬಿಡುವ, ಓಕೆನಾ. ಫ್ಯಾನ್ ಹಾಕೋಕ್ಕಾಗಲ್ಲ, ಅದಕ್ಕೆ ಗಾಳಿ ಬೀಸ್ಕೊಡಿ. ಓಕೆನಾ. ನೆಕ್ಸ್ಟ್ ಕಮ್ಸ್ ಸಿರಮ್. ನೀವು ಯಾವುದು ಸಿರಮ್ ಯೂಸ್ ಮಾಡ್ತಿಲ್ಲ ಅಂತಂದರೆ ಇಟ್ಸ್ ಓಕೆ, ಯೂಸ್ ಮಾಡಲೇಬೇಕಾ, ನಾಟ್ ನೆಸೆಸರಿ, ಕಂಪಲ್ಸರಿನ
ಕಂಪಲ್ಸರಿನಾ? ಇಲ್ಲ, ಕಂಪಲ್ಸರಿ ಇಲ್ಲ, ಓಕೆನಾ. ಬಟ್ ನಾನು ಈಗ ಸದ್ಯಕ್ಕೆ ಇದನ್ನು ಹೈಫನ್ ಬ್ರ್ಯಾಂಡಿಂದ ಈ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬಾಟಲ್ ಖಾಲಿ ಮಾಡಿದ್ದೀನಿ, ಜಸ್ಟ್ ಟ್ರೈ ನಾನು ತರಿಸಿದ್ದು ಅಷ್ಟೇ. ಅದು ಮೇಲ್ಗಡೆ ಸಪ್ರೇಟ್ ಆಗಿತ್ತಲ್ಲ, ಅದು ಲಿಕ್ವಿಡ್ ಜೊತೆಗೆ ಮಿಕ್ಸ್ ಆಗುತ್ತೆ. ಹಿಂಗೆ ಶೇಕ್ ಮಾಡಿಬಿಟ್ಟು 2 to 3 ಪಂಪ್ಸ್ ನಾನು ಹಿಂಗೆ ಹಾಕೊಂಡ್ರೆ ಅದು ಸಿಡಿಯುತ್ತೆ, ಅದಕ್ಕೆ ನಾನು ಇಲ್ಲಿ ಪಂಪ್ ಮಾಡ್ಕೋತೀನಿ. 1 2 3 ಓಕೆ. ಸಿ ಅಷ್ಟೇ ಕಾಣ್ತಿದೆಯಾ ಅಮ್ಮಮ್ಮ? ಇದೊಂದು ಓಕೆನಾ. ಇದನ್ನು ಎಲ್ಲ ಕಡೆ ಇಟ್ಬಿಟ್ಟಿದ್ದೀನಿ. ಈಗ ಒಂದ್ಸಲ ಸ್ಪ್ರೆಡ್ ಮಾಡಿಬಿಡಿ. ಜಸ್ಟ್ ಸ್ಪ್ರೆಡ್ ಮಾಡ್ತಿದ್ದೀನಿ, ಮಸಾಜ್ ಮಾಡ್ತಿಲ್ಲ, ಓಕೆನಾ. ಸ್ಪ್ರೆಡ್ ಮಾಡ್ತಿದ್ದೀನಿ, ಮಿಕ್ಕಿದ್ದೆಲ್ಲ ಹಿಂಗೆ ಕೈಗೆ ಹಚ್ಕೊಳ್ಳಿ, ವೇಸ್ಟ್ ಮಾಡಬಾರ್ದು, ಓಕೆನಾ. ಸೊ ಇದು ಈಗ ಒಂದು 2 to 3 ಸೆಕೆಂಡ್ಸ್ ಬಿಡಬೇಕು, ಅದು ಡ್ರೈ ಆಗೋದಕ್ಕೆ. ಡ್ರೈ ಅನ್ನೋದಕ್ಕಿಂತ ಒಂಚೂರು ಅದು ಸೋಕ್ ಆಗಲಿ ಸ್ಕಿನ್ ಒಳಗಡೆ ಅಂತ, ಓಕೆನಾ. ಈಗ ಈ ಗ್ಯಾಪಲ್ಲಿ ನಿಮಗೆ ಸಿರಮ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಆ್ಯಕ್ನಿ ಸ್ಪಾಟ್ಸ್ ಓಕೆನಾ, ಬ್ಲ್ಯಾಕ್ ಸ್ಪಾಟ್ಸ್ ಇದೆ, ಪಿಗ್ಮೆಂಟೇಷನ್ ಇದೆ ಅಂತಂದರೆ ನೈಸಿನಮೈಡ್ ಸಿರಮ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಅನ್ಈವನ್ ಸ್ಕಿನ್ ಟೋನ್ ಇದೆ ಅಂತಂದರೆ ವಿಟಮಿನ್ ಸಿ ಸಿರಮ್ ಯೂಸ್ ಮಾಡ್ಬೋದು. ನಂಗೆ ಅನ್ಈವನ್ ಸ್ಕಿನ್ ಟೋನು ಇದರಲ್ಲಿ ಆ್ಯಕ್ಚುಲಿ ಅವ್ರು ಕ್ಲೇಮ್ ಮಾಡ್ತಾರೆ ಅನ್ಈವನ್ ಸ್ಕಿನ್ ಟೋನು ಕ್ಯೂರ್ ಆಗುತ್ತೆ ಅಂತ ಅಂದ್ಬಿಟ್ಟು, ಬಟ್ ನನಗಿಲ್ಲ. ಅದು ವರ್ಕ್ ಆಗೋದಿಲ್ಲ ನಂಗೆ ಗೊತ್ತಿಲ್ಲ. ಬಟ್ ಇದು ಚೆನ್ನಾಗಿದೆ, ಸಿರಮ್ ಚೆನ್ನಾಗಿದೆ, ಟ್ರೈ ಮಾಡೋಂಗಿದ್ರೆ ಮಾಡ್ಬೋದು, ಓಕೆನಾ. ಪಿಂಪಲ್ದು ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅಂತಂದರೆ ನಯಾಸಿನಮೈಡ್ ಯೂಸ್ ಮಾಡಿ. ಅನ್ಈವನ್ ಸ್ಕಿನ್ ಟೋನ್ ಇದೆ ಅಂತ ಅಂದರೆ ವಿಟಮಿನ್ ಸಿ ಸಿರಮ್ ಯೂಸ್ ಮಾಡಿ. ಆಮೇಲೆ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಇದೆ ಅಂತ ಅಂದರೆ ಏನದು ಹೈಲುರಾನಿಕ್ ಆ್ಯಸಿಡ್ ಯೂಸ್ ಮಾಡಿ. ಈ 3 ಸಿರಮಲ್ಲಿ ಯಾವುದಾದ್ರೂ ನಿಮ್ಮ ಸ್ಕಿನ್ ಕನ್ಸರ್ನ್ಗೆ ನೀವು ಯೂಸ್ ಮಾಡ್ಬೋದು, ಓಕೆನಾ. ಸೊ ಇದು ಸಿರಮ್ ಆಗಿದೆ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಮಾಯ್ಶ್ಚರೈಸರ್. ನಾನು ನಿಮಗೆ ಹೇಳ್ದಂಗೆ ಐ ಯೂಸ್ ಮಾಯ್ಶ್ಚರೈಸರ್ ಪಾಂಡ್ಸ್ದು, ಓಕೆನಾ. ನಾನು ಪಾಂಡ್ಸ್ ಮಾಯ್ಶ್ಚರೈಸರ್ ಯೂಸ್ ಮಾಡೋದು. ಸಿ ಅಗೇನ್ ಎಲ್ಲ ಕಡೆ ಇಡಿ. ಸ್ಪ್ರೆಡ್ ಮಾಡಿ ಕ್ಲೀನಾಗಿ, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಂದಾದ್ಮೇಲೆ ಬಿಟ್ಬಿಡಿ, ಓಕೆನಾ. ಅದು ಒಳಗಡೆ ಸಕ್ಕಾಗೋವರೆಗೂ ನೀವು ಹಿಂಗೆ ಉಜ್ತಾನೇ ಇರಬೇಡಿ, ಓಕೆನಾ. ಒಳಗಡೆ ಹೋಗಿದೆ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀರಾ ಅಂತಂದಮೇಲೆ ಲಿಫ್. ಈಗ ಒಂದು ಬ್ರೇಕ್ ಕೊಡಿ, ಒಂದು 2 ಮಿನಿಟ್ಸ್ ಬ್ರೇಕ್. ಒಂದು 30 ಕೌಂಟ್ ಮಾಡಿ, ಓಕೆನಾ. 1 2 3 4 5 6 ಅಷ್ಟು ಸ್ಪೀಡ್ ಬೇಡ, ಅಥವಾ ತಲೆ ಬಚ್ಕೊಳ್ಳಿ, ಏನೋ ಒಂದು ಮಾಡಿ ಒಂದು ಬ್ರೇಕ್ ಕೊಡಿ. ಈಗ ಮಾಯ್ಶ್ಚರೈಸರ್ ಬಗ್ಗೆ ಹೇಳೋಣ. ನೀವೇನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಸೆಟಾಫಿಲ್ ಬೆಸ್ಟ್ ಮಾಯ್ಶ್ಚರೈಸರ್, ಕಾಸ್ಟ್ಲಿ ಹೌದು, ಬಟ್ ನೀವು ಇನ್ವೆಸ್ಟ್ ಮಾಡಿ ಈ ಥರನೇ ದೊಡ್ಡ ಡಬ್ಬ ಸಿಗುತ್ತೆ ಸೆಟಾಫಿಲ್ ಮಾಯ್ಶ್ಚರೈಸರು. ನೀವು 1 ಟೈಮ್ ಇನ್ವೆಸ್ಟ್ ಮಾಡಿಬಿಟ್ಟು ಆ ಮಾಯ್ಶ್ಚರೈಸರ್ ಇಟ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 3 to 4 ಮಂತ್ಸ್ವರೆಗೂ ಬರುತ್ತೆ. ಸೊ ಡ್ರೈ ಸ್ಕಿನ್ ಅವರು ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಆಯಿಲಿ ಸ್ಕಿನ್ ಅವರು ಜೆಲ್ ಬೇಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ಕಾಂಬಿನೇಷನ್ ಸ್ಕಿನ್ ಅವರು ಮಾರ್ನಿಂಗ್ ಜೆಲ್ ಬೇಸ್, ನೈಟ್ ಕ್ರೀಮ್ ಬೇಸ್ ಯೂಸ್ ಮಾಡಿ, ಓಕೆನಾ. ಸೆನ್ಸಿಟಿವ್ ಸ್ಕಿನ್ ಇರೋರು ದಯವಿಟ್ಟು ನಿಮ್ಗೆ ಯಾವುದೂ ಕ್ರೀಮ್ ಅಂದರೆ ಮಾರ್ಕೆಟಲ್ಲಿ ಸಿಗೋ ಯಾವ ಕ್ರೀಮು ನಿಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತಂದರೆ ಪ್ಲೀಸ್ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ನಿಮ್ಮ ಪ್ರಾಬ್ಲಮ್ ಹೇಳಿದ್ರೆ ಅವರು ನಿಮ್ಮ ಸ್ಕಿನ್ಗೆ ಸೂಟ್ ಆಗೋಂಗೆ ಒಂದು ಮಾಯ್ಶ್ಚರೈಸರ್ ಕೊಡ್ತಾರೆ. ಬಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಈಗ ಬರುತ್ತೆ ಆಯಿಲಿ ಸ್ಕಿನ್ ಅವ್ರಿಗೆ ಕ್ವಶನ್, ನಂಗೆ ಸಿಕ್ಕಾಪಟ್ಟೆ ಆಯಿಲಿ ಆಗ್ತಾ ಇರುತ್ತೆ, ನನಗೆ ಮಾಯ್ಶ್ಚರೈಸರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡಿಲ್ಲ ಅಂದರೆ ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡ್ಕೋತೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜೆಲ್ ಬೇಸ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಇದು ಬೆಸ್ಟ್ ಮಾಯ್ಶ್ಚರೈಸರ್, ನಾನು ಹೇಳ್ತೀನಿ. ಇದು ನಾನು ಅದು ಎಷ್ಟು ಡಬ್ಬಗಳನ್ನ ಖಾಲಿ ಮಾಡಿದ್ದೀನೋ ನಂಗೆ ಗೊತ್ತಿಲ್ಲ. ನಾನು ಮಾರ್ನಿಂಗ್ ನೈಟ್ 2 ಇದೆ ಯೂಸ್ ಮಾಡೋದು, ಇವಂದು ನಾನು ಕಾಂಬಿನೇಷನ್ ಸ್ಕಿನ್ ಇದ್ರು. ಯಾವಾಗ ಅದು ತುಂಬ ಡ್ರೈ ಅನ್ನಿಸ್ತಿದೆ ಅಂತಂದರೆ ಹೈಲುರಾನಿಕ್ ಆಸಿಡ್ ಯೂಸ್ ಮಾಡಿಬಿಟ್ಟು ಆ ಡ್ರೈನೆಸ್ನ ಕವರ್ ಮಾಡ್ಕೊತೀನಿ. ಬಟ್ ನಾನು 2 ಟೈಮ್ ಇದನ್ನೇ ಯೂಸ್ ಮಾಡೋದು. ಬೆಸ್ಟ್ ಮಾಯ್ಶ್ಚರೈಸರ್ ಆಯಿಲಿ ಸ್ಕಿನ್ ಅವರೇ ನೀವೇನಾದರೂ ನೋಡ್ತಿದ್ರೆ ಎನಿಥಿಂಗ್ ವಿಚ್ ಇಸ್ ಜೆಲ್ ಬೇಸ್ಡ್ ನೀವುಗಳು ಯೂಸ್ ಮಾಡ್ಬೋದು. ಇದನ್ನೇ ಯೂಸ್ ಮಾಡಬೇಕಾ? ಇಲ್ಲ, ಜೆಲ್ ಬೇಸಲ್ಲಿ ಯಾವುದಾದ್ರೂ ಯೂಸ್ ಮಾಡಿ. ಡ್ರೈ ಸ್ಕಿನ್ ಅವರು ಕ್ರೀಮ್ ಬೇಸ್ ಯೂಸ್ ಮಾಡಿ. ಸೆಟಾಫಿಲ್ಗಿಂತ ಬೆಸ್ಟ್ ನಿಮ್ಮ ಹತ್ರ ಬೇರೆ ಯಾವುದಾದ್ರು ಇದೆ ಅಂತಂದರೆ ಅದನ್ನು ಯೂಸ್ ಮಾಡ್ಬೋದು. ಕೆಲವರು ಈ ಪಾಂಡ್ಸ್ದು ಇದು ಯೂಸ್ ಮಾಡ್ತಾರೆ, ಓಕೆನಾ. ಗೊತ್ತಾಗ್ತಿದೆಯಾ? ಇದು ಯೂಸ್ ಮಾಡ್ತಾರೆ ಪಾಂಡ್ಸ್ದು. ನಂಗೆ ಗೊತ್ತಿಲ್ಲ, ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ, ಬಟ್ ಇಟ್ಟಿದ್ದೀನಿ. ಯಾವಾಗಾದ್ರೂ ತುಂಬ ಡ್ರೈ ಆಗೋಯ್ತು, ಇದು ಜೆಲ್ ಬೇಸ್ ಹಚ್ಕೊಳ್ಳೋಕೆ ಇಷ್ಟ ಇಲ್ಲ, ನಾನು ಅದನ್ನು ಹಚ್ಕೋತೀನಿ. ನಾನು ಯೂಶಲಿ ಪ್ರಾಡಕ್ಟ್ಸ್ನ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೋತಾ ಇರ್ತೀನಿ, ಯಾಕಂದರೆ ನನ್ನ ಸ್ಕಿನ್ ಹೇಗೆ ಅಂತ ನನಗೆ ಗೊತ್ತು. ಅದಕ್ಕೆ ನಿಮ್ಮ ಸ್ಕಿನ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಡಿ. ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಮೀಟ್ ಮಾಡಿಬಿಟ್ಟು ಯಾವ್ದು ಹಚ್ಕೋಬೇಕು ಏನು ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿ ಹಚ್ಕೊಳ್ಳಿ, ಓಕೆನಾ. ಇವಾಗ ಇದನ್ನ ಹಚ್ಚಿ 2 ಮಿನಿಟ್ಸ್ ಆಯಿತು. ಸೊ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನಾನು ವಿಶ್ ಕೇರ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಸನ್ಸ್ಕ್ರೀನ್ 50+ ಅಥವಾ 70+ ಇದ್ರೂ ಪರವಾಗಿಲ್ಲ. 30+ ಅಂತ ಇರೋದನ್ನು ತೊಗೊಬೇಡಿ, 50 ಅಥವಾ 70+. ಹುಡುಗರು ಯಾವುದಾದ್ರೂ ಹುಡುಗರು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ನೀವು 70+ ಇರೋದೇ ತೊಗೊಳ್ಳಿ, 50+ ತೊಗೊಬೇಡಿ. ಹುಡುಗಿರು ನೀವೇನಾದರೂ ಯೂಸ್ ಮಾಡ್ತಿದ್ದೀರಾ, ಇಂಡೋರೇ ನಾವು ಇರ್ತೀವಿ ತುಂಬ ಹೊತ್ತು ಅಂತ ಅಂದರೆ 50+ ಯೂಸ್ ಮಾಡಿ. ಹುಡುಗಿರು ಆಚೆ ಓಡಾಡ್ತೀವಿ ನಾವು ಜಾಸ್ತಿ ಅಂತಂದರೆ ನೀವು 70+ ಯೂಸ್ ಮಾಡಿ, ಓಕೆನಾ. ಹುಡುಗರೆ ನೀವು 70+ ಬಿಟ್ಟು ಬೇರೆ ಯಾವುದೂ ಯೂಸ್ ಮಾಡಬೇಡಿ. ಇದು ತುಂಬ ಲಿಕ್ವಿಡ್ ಆಗಿದೆ, ನಾನು ಅದಕ್ಕೆ ಹಿಂಗೆ ಹಾಕೋತೀನಿ.
ಹಿಂಗೆ ಯಾವಾಗಲೂ ಹಿಂಗೆ ಬಾಯಿ ಒಳಗಡೆ ಹೋಗುತ್ತೆ. ಓಕೆನಾ, ಒಂಚೂರು ಕೈಯಲ್ಲಿ ತೊಗೊಂಡು ನೆಕ್ಗೆ ಹಾಕ್ಕೊಡ್ತೀನಿ, ಒಂದು ಚೂರು. ಹೋಗ್ಬೇಡ. ಸನ್ಸ್ಕ್ರೀನ್ ಕ್ಲೀನಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಕಣ್ಣು ಮೇಲೆ, ಕಣ್ಣು ಒಳಗಡೆ ಹಾಕೋಬೇಡಿ, ಕಣ್ಣು ಮೇಲೆ, ಕಣ್ಣು ಕೆಳಗಡೆ, ಓಕೆನಾ, ಕಿವಿಗೆ, ಈ ಮೂಗು ಸೊಂದಿಯಲ್ಲಿ, ಈ ಮೂಗು ಕಾರ್ನರ್, ಸೊಂದಿಯಲ್ಲ ಕಾರ್ನರಲ್ಲಿ ಡಿಸೆಂಟಾಗಿ ಇರಬೇಕು ಅಂದರೆ, ಇಲ್ಲಾಂದರೆ ಮೂಗು ಸೊಂದಿಯಲ್ಲಿ. ಓಕೆ, ಇಲ್ಲಲ್ಲ, ಇಲ್ಲಿ ಈ ಕಾರ್ನರಲ್ಲಿ, ಕಣ್ಣು ಕೆಳಗಡೆ. ಓಕೆ, ಮಿಕ್ಕಿರೋದನ್ನು ಕೈಯಲ್ಲಿ ಏನು ಉಳಿದಿದೆಯೋ ಅದನ್ನು ವೇಸ್ಟ್ ಮಾಡಬೇಡ ಅಂತ ಹಿಂಗೆ ಕೈಗೆ ಹಚ್ಕೊತೀನಿ. ಓಕೆನಾ, ಸೊ ಇಲ್ಲಿಗೆ ಸ್ಕಿನ್ ಕೇರ್ ಮುಗೀತು. ಈಗ ಸನ್ಸ್ಕ್ರೀನ್ ಯಾವುದು, ಅದಕ್ಕೂ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಈ ಥರ ಎಲ್ಲ ಇದೆಯಾ ಸನ್ಸ್ಕ್ರೀನ್ ಅಂದರೆ? ಇಲ್ಲ. ಆಯಿಲಿ ಸ್ಕಿನ್ ಆದರೂ ಇಲ್ಲಿ, ಡ್ರೈ ಸ್ಕಿನ್ ಆದರೂ ಇಲ್ಲಿ, ಯೂಶಲಿ ಸನ್ಸ್ಕ್ರೀನ್ಗೆ ಎಲ್ಲದಕ್ಕೂ ಬರ್ದಿರ್ತಾರೆ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಅಂದ್ಬಿಟ್ಟು. ಎಷ್ಟೊಂದು ಬ್ರ್ಯಾಂಡ್ಸಲ್ಲಿ ಬರ್ದಿರ್ತಾರೆ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಅಂದ್ಬಿಟ್ಟು. ಸನ್ಸ್ಕ್ರೀನ್ ಅಪ್ಲೈ ಮಾಡಾದಮೇಲೆ ಒಂದು 15 to 20 ಮಿನಿಟ್ಸ್ ನೀವು ಆಚೆ ಹೋಗೋಗಿಲ್ಲ. ಆಚೆ ಅಂದರೆ ಸೂರ್ಯನ ಕಿರಣ ಮಕ್ಕದ ಮೇಲೆ ಬೀಳೋ ಹೋಗೋಂಗಿಲ್ಲ. ನಾವು ಮನೇಲೇ ಇರ್ತೀವಿ, ನಾವು ಸನ್ಸ್ಕ್ರೀನ್ ಹಚ್ಕೊಳ್ಳೇಬೇಕು. ಮೊಬೈಲ್ ಯೂಸ್ ಮಾಡ್ತೀರಾ, ಲೈಟ್ ಕೆಳಗಡೆ ಇರ್ತೀರಾ, ಅದೆಲ್ಲನೂ ಯು ವಿ ರೇಸೇ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡೋದು. ಸೊ ಅದಕ್ಕೆ ನಾವು ಸನ್ಸ್ಕ್ರೀನ್ ಹಚ್ಕೊಳ್ಳೇಬೇಕು. ನೀವು ಮನೇಲಾದರೂ ಇರಿ, ಆಚೆ ಆದರೂ ಹೋಗಿ, ಏನಾದರೂ ಮಾಡಿ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಿ, ಬೊಟ್ಟಿಟ್ಕೊಡ್ತೀನಿ. ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಾದಮೇಲೆ ಟೋನರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್. ಮಧ್ಯದಲ್ಲಿ ನಿಮಗೆ ಸಿರಮ್ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂತಂದರೆ ಪ್ಲೀಸ್ ಸಿರಮ್ ಅಫೋರ್ಡ್ ಮಾಡಿಕೊಂಡು ನೀವು ಸಿರಮ್ ಯೂಸ್ ಮಾಡ್ಬೋದು. ಇಲ್ಲ ನಾನು ಸಿರಮ್ ಯೂಸ್ ಮಾಡಲ್ಲ ಅಂತಂದರೆ ಇಟ್ಸ್ ಓಕೆ, ಸ್ಕಿಪ್ ಮಾಡಿ. ಸಿಂಪಲ್ಲಾಗೆ ರೋಸ್ ವಾಟರ್, ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್, ಇದು 3 ಇನ್ವೆಸ್ಟ್ ಮಾಡಿ ಫೇಸ್ ವಾಶ್. ಪಿಂಪಲ್ಸ್ ಇದ್ದರೆ ನೀಮ್ ಫೇಸ್ ವಾಶ್, ಇಲ್ಲ ನನಗೆ ನಾರ್ಮಲ್ ಸ್ಕಿನ್ ಅಂತಂದರೆ ಪಿಯರ್ಸ್ ಸೋಪ್ ಅಥವಾ ಪಿಯರ್ಸ್ ಫೇಸ್ ವಾಶ್, ಯಾವುದಾದ್ರೂ ಓಕೆ ನಡೆಯುತ್ತೆ. ಓಕೆನಾ, ಇಷ್ಟೆಲ್ಲ ಆಯಿತು ಸ್ಕಿನ್ ಕೇರಲ್ಲಿ. ಲಿಪ್ ಕೇರ್ ಮಾಡಿಲ್ಲ ಅಂದರೆ ಚೆಂದ ಇರುತ್ತಾ? ಸೊ ನಾನು ಇದ್ರದ್ದು ಎಲ್ಲದ್ರದ್ದು ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಬೀಟ್ರೂಟ್ ಆಲ್ರೆಡಿ ಇಷ್ಟೊಂದು ಖಾಲಿ ಮಾಡಿಬಿಟ್ಟಿದ್ದೀನಿ. ನಂಗೆ ಆ್ಯಕ್ಚುಲಿ ಇದ್ದು ಸ್ಮೆಲ್ ಇಷ್ಟ ಇಲ್ಲ, ಅಂದರೆ ಬೀಟ್ರೂಟ್ ವಾಸನೆ ಹೊಡಿಯುತ್ತಿದ್ದು ನಂಗೆ ಇಷ್ಟ ಇಲ್ಲ ಇದರದ್ದು ಸ್ಮೆಲ್ಲು, ಬಟ್ ಅದು ಯೂಸ್ ಮಾಡ್ತಿದ್ದೀನಿ. ಇಷ್ಟು ಖಾಲಿ ಮಾಡಿಟ್ಟಿದ್ದೀನಿ. ಸೊ ದಿಸ್ ಈಸ್ ಮೈ ಸ್ಕಿನ್ ಕೇರ್. ಈಗ ನೀವು ಆಫೀಸ್ಗೆ ಹೋಗ್ತಿದ್ದೀರಾ, ನಾವು ಇದ್ರ ಮೇಲೆ ಮೇಕಪ್ ಮಾಡ್ಕೋಬೋದಾ? ಖಂಡಿತ ಮಾಡ್ಕೋಬೋದು. ಒಂದು ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಗ್ಯಾಪ್ ಕೊಟ್ಬಿಟ್ಟು ಮಾಡ್ಕೊಳ್ಳಿ. ನಿಮ್ಮ ಹತ್ರ ಟೈಮ್ ಇದೆ ಅಂತಂದರೆ ಒಂದು 30 ಮಿನಿಟ್ಸೇ ಗ್ಯಾಪ್ ಕೊಟ್ಬಿಟ್ಟು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು 15-20 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಮಾಡ್ಕೋಬೋದು. ಓಕೆನಾ, ಇಷ್ಟು ಕಂಪಲ್ಸರಿ ಮಾಡ್ಕೋಬೇಕಾ? ಫೇಸ್ ವಾಶ್ ಕಂಪಲ್ಸರಿ ಮಾಡಬೇಕು, ಟೋನರ್ ಬೇಕೇ ಬೇಕು, ರೋಸ್ ವಾಟರ್, ಮಾಯ್ಶ್ಚರೈಸರ್ ಬೇಕೇ ಬೇಕು, ಸನ್ಸ್ಕ್ರೀನ್ ಬೇಕೇ ಬೇಕು. ಬೆಳಗ್ಗೆಗೆ ಈ 4 ಸ್ಟೆಪ್ ಮಿಸ್ ಮಾಡಲೇಬೇಡಿ. ನಿಮಗೆ ನೆನಪಿದ್ರೆ ಅವಾಗೆಲ್ಲ ಹೇಳೋರು, ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡಾದ್ಮೇಲೆ ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಹಚ್ಕೊಂಡು ಕ್ಲೀನಾಗಿ ರೆಡಿ ಆಗಿಬಿಟ್ಟು ಕೆಲಸಕ್ಕೆ ಹೋಗೋರು, ಅಂದರೆ ಹೊಲದಲ್ಲಿ ಕೆಲಸ ಮಾಡೋಕ್ಕೋ ಅಥವಾ ಹೊರಗಡೆ ಎಲ್ಲಾದರೂ ಹೋಗೋದಕ್ಕೆ. ಮತ್ತೆ ಸಂಜೆ ಬಂದು ಮತ್ತೆ ಮುಖ ತೊಳ್ಕೊಂಡು ಮತ್ತೆ ರೆಡಿ ಆಗೋರು. ಸೊ ಈವನ್ ಅವಾಗ್ಲೂ ಸ್ಕಿನ್ ಕೇರ್ ಅನ್ನೋದು ಮಾಡ್ತಿದ್ರು, ಬಟ್ ಅವಾಗ ಈ ಹೆಸರುಗಳಿರಲಿಲ್ಲ, ಬಟ್ ಮಾಡ್ತಾಯಿದ್ರು. ಮುಖ ತೊಳ್ಕೊಂಬ ಹೋಗಮ್ಮ ಅಂತ ಅಂದ್ಬಿಟ್ಟು ಹೇಳೋರು. ಈಗಲೂ ಅದನ್ನೇ ಮಾಡ್ತಾ ಇರೋದು. ಅದಕ್ಕೊಂದು ಫ್ಯಾನ್ಸಿಯಾಗಿ ಹೆಸರಿಟ್ಟಿದ್ದಾರೆ ಸ್ಕಿನ್ ಕೇರ್ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಸ್ಕಿನ್ ಕೇರ್ ಇಂಪಾರ್ಟೆಂಟ್. ನೀವು ಇಂಟೇಕ್ ಏನು ತೊಗೊತೀರೋ ಅದ್ರ ಜೊತೆಗೆ ನೀವು ಔಟ್ಪುಟ್ ಏನು ಕೊಡ್ತೀರೋ ಅದೂ ಮ್ಯಾಟರ್ ಆಗುತ್ತೆ. ಇವಾಗ ಇಂಟೇಕ್ ಬಗ್ಗೆ ಮಾತಾಡಿದ್ರೆ, ಸ್ಮಾಲ್ ಸಣ್ಣಕ್ಕಿರ್ತಾರಲ್ಲ ಅಲ್ಲಿಂದ ಮೀಡಿಯಮ್ ಸೈಜ್ವರೆಗೂ ಪ್ಲೀಸ್ 2.5-3 ಲೀಟರ್ಸ್ವರೆಗೂ ನೀರು ಕುಡೀರಿ ಕಂಪಲ್ಸರಿ. ಅಟ್ಲೀಸ್ಟ್ ಜಾಸ್ತಿ ಇಲ್ಲ, ನಾನು ಅಟ್ಲೀಸ್ಟ್ 2.5 ಲೀಟರ್ ನೀರು ಕುಡೀರಿ. ತುಂಬ ಒಳ್ಳೆಯದು. ನಿಮ್ಮದು ಸೂಸು ಎಲ್ಲೋ ಕಲರ್ ಇರಬಾರ್ದು. ಓಕೆನಾ, ನೀವು ಚಬ್ಬಿಯಿಂದ ಪ್ಲಸ್ ಸೈಜಲ್ಲಿದ್ದೀರಾ ಅಂತ ಅಂದರೆ ಪ್ಲೀಸ್ 3.5-4 ಲೀಟರ್ಸ್ ನೀರು ಕುಡೀರಿ. ನಿಮ್ಮ ಬಾಡಿನ ಹೈಡ್ರೇಟಾಗಿ ಇಟ್ಕೊಂಡ್ರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಗೊತ್ತಾಗುತ್ತೆ, ಅದು ನೀವು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ಜನ್ಯೂನಾಗಿ ನಾನು ದಿನ ಇದನ್ನೆಲ್ಲ ಫಾಲೋ ಮಾಡ್ತೀನಾ? ಇಲ್ಲ, ನಾನು ಕೆಲವೊಂದ್ಸಲಿ ಎಷ್ಟೊಂದ್ಸಲಿ ಸ್ಕಿಪ್ ಮಾಡಿಬಿಟ್ಟಿರ್ತೀನಿ, ಮಾಡ್ಕೊಳ್ಳೋದೇ ಇಲ್ಲ. ಮೂಡಿಲ್ಲ ಅಂದರೆ ಹೋಗೋ ಅಂತ ಅಂದ್ಬಿಟ್ಟು ಬರೀ ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡು ಹೋಗ್ಬಿಟ್ಟಿರ್ತೀನಿ. ಸೊ ಇದನ್ನೆಲ್ಲ ಮಾಡ್ತೀನಿ, ಬಟ್ ನೆಕ್ಸ್ಟ್ ನಂಗೆ ಏನಾದರೂ ಇಶ್ಯೂ ಆಯಿತು ಅಂತಂದರೆ ರಿಕವರ್ ಮಾಡ್ಕೊಳ್ಳೋದಕ್ಕೂ ನಂಗೆ ಗೊತ್ತು. ಬಟ್ ನಿಮಗೆ ಯಾರಿಗೆಲ್ಲ ಗೊತ್ತಿಲ್ವೋ ಅಟ್ಲೀಸ್ಟ್ ಬೇಸಿಕ್ ಸಿಂಪಲಾಗಿ ಇಟ್ಕೊಳ್ಳಿ, ಬೇಸಿಕ್ ಮಾಡ್ಕೊಳ್ಳಿ. ಸನ್ಸ್ಕ್ರೀನ್ ಮಿಸ್ ಮಾಡಿದ್ರೆ ಸ್ಕಿನ್ ಕೇರ್ನ ಮುಗಿಸ್ಕೊಂಡು ಹೋಗಿ ಇಂಟೇಕಲ್ಲಿ ನೀರು ಚೆನ್ನಾಗಿ ಕುಡೀರಿ. ತರಕಾರಿ, ಹಣ್ಣು, ಕಾಳು, ಸೊಪ್ಪು ಇದೆಲ್ಲ ತಿನ್ನಲೇಬೇಕು. ನಾನು ತಿನ್ನೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ತಿನ್ನಲೇಬೇಕು. ಇಫ್ ಇನ್ ಕೇಸ್ ಅದನ್ನು ತಿನ್ನಲ್ಲ ನಂತರ ಯಾರಾದರೂ ತಿನ್ನಿರಿ ಪ್ಲೀಸ್, ಒಳ್ಳೆಯದು. ನೀವು ಯಾರಾದರೂ ತಿಂದಿಲ್ಲ ಅಂದರೆ ಅಟ್ಲೀಸ್ಟ್ ನೀರಾದರೂ ರಿಕವರಿ ಆಗುತ್ತೆ. ಅದಕ್ಕೆ ಪ್ಲೀಸ್ ನೀರು ಕುಡಿರಿ, ಚೆನ್ನಾಗಿ ಬಾಡಿನ ಹೈಡ್ರೇಟ್ ಮಾಡ್ಕೊಳ್ಳಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಲೀಟರ್ಸ್ ಫಾರ್ ಶೋರ್ ಕುಡಿಬೇಕು. ಇಲ್ಲ ಆಗೋದಿಲ್ಲ 3 ಅಂತಂದರೆ ಅಟ್ಲೀಸ್ಟ್ 2.5 ಲೀಟರ್ ಆದರೂ ನೀರು ಕುಡಿ. ಓಕೆನಾ, ಆವಾಗ ಹಂಗೆಲ್ಲ ಸ್ಕಿನ್ ಗ್ಲೋ ಆಗುತ್ತೆ. ಮತ್ತು ನಾನು ಸ್ಕಿನ್ ಟ್ಯಾಕ್ಸ್ ತೆಗ್ಸಕ್ಕೆ ಹೋದರೆ ಅದ್ರದ್ದು ವೀಡಿಯೋ ಬೇಕಂತ ಕಮೆಂಟ್ ಮಾಡಿ, ಬೇಕು ಅಂತಂದರೆ ವೀಡಿಯೋ ಮಾಡ್ತೀನಿ. ಈ ಸ್ಕಿನ್ ಕೇರ್ನ ನೈಟ್ PM ರೊಟೀನಲ್ಲಿ ಹೇಗೆ ತೆಗೆಯೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಶೂಟ್ ಮಾಡ್ತೀನಿ. ಅದು ಇವಾಗಲ್ಲ, ನೈಟ್ ಮಲಗೋಕ್ಕಿಂತ ಮುಂಚೆ ನಾನು ಏನು ಸ್ಕಿನ್ ಕೇರ್ ಮಾಡ್ಕೋತೀನೋ ಆವಾಗ ಶೂಟ್ ಮಾಡಿಬಿಟ್ಟು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಇವತ್ತು ಬ್ಯಾಕ್ಗ್ರೌಂಡ್ ಎಲ್ಲ ಪ್ಲೇನಾಗಿ ಇಟ್ಕೊಂಡು ಮಾಡಲಿಲ್ಲ, ರಾಕ್ ಕ್ಲಿಪ್ಪಾಗೆ ನಾನು ಶೂಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಈ ಥರ ಇಷ್ಟ ಆಗಿಲ್ಲ ಅಂತಂದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಆಮೇಲೆ ಯಾರಾದರೂ ನೋಡಿ ಇಷ್ಟ ಆಗಿದ್ರೆ ನನ್ನ ಬೈಕೋಬಾರ್ದು ಅಂತ ಅಂದ್ಬಿಟ್ಟು ನಾನು ಮುಂಚೆನೇ ಹೇಳ್ತಿದ್ದೀನಿ. ನಾನು ಬೆಳಗ್ಗೆ ಹೇಗೆ ಸ್ಕಿನ್ ಕೇರ್ ಮಾಡ್ತೀನೋ ಅದನ್ನು ತೋರಿಸಬೇಕು, ಅಷ್ಟೇ ರೀಸನು. ಇದನ್ನು ಎಷ್ಟೊಂದು ಸರಿ ಹೇಳ್ಬಿಟ್ಟಿದ್ದೀನಿ ಈ ವಿಡಿಯೋಲ್ಲಿ, ಅದು ಒಂದೇ ರೀಸನ್ನು ನಾನು ಇವತ್ತು ಹೀಗೆ ಶೂಟ್ ಮಾಡಿದ್ದು. ಇಲ್ಲಾಂದರೆ ನಾನು ಡೀಸೆಂಟಾಗಿ ಕೂತ್ಕೊಂಡು ಕ್ಲೀನಾಗೆ ನಿಮಗೆ ನಾನು ಹೇಳ್ತಾ ಇರೋದು ಅರ್ಥ ಆಗಲಿ ಅನ್ನೋಂಗೆ ನಾನು ಶೂಟ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಏನಾದರೂ ಇದ್ದರೆ ಫೋಕಸ್ ಎಲ್ಲ ಅಲ್ಲೇ ಹೋಗ್ತಾ ಇರುತ್ತೆ, ನನ್ನ ಮೇಲೆ ಕಾನ್ಸಂಟ್ರೇಷನ್ ಬರಲ್ಲ ಅಂತ ನಾನು ಯೂಶಲಿ ಬ್ಯಾಕ್ಗ್ರೌಂಡ್ ಪ್ಲೇನ್ ಇಟ್ಕೊಂಡು ಶೂಟ್ ಮಾಡೋದು. ಬಟ್ ನಾನು ಟ್ರೈ ಮಾಡ್ತಾ ಇರೋದು ಆದಷ್ಟು ರಾ ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ತೋರಿಸಿದ್ರೆ ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು.
ಅಷ್ಟೇ. ಶುಗರ್ ಕೋಟ್ ಎಲ್ಲ ಮಾಡಿ ಹಾಕೋದಕ್ಕೆ ನನಗೆ ಬರೋದಿಲ್ಲ, ನಾನು ಹಿಂಗೆ ಹಾಕೋದು. ಐ ಹೋಪ್ ನಿಮ್ಗೆ ಈ ವರ್ಷನ್ ಇಷ್ಟ ಆಗಿದೆ ಅಂತ. ಅಯ್ಯೋ ನೋಡಿ ಮತ್ತೆ ಮರ್ತೋದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮತ್ತೆ ನಿಮ್ಮ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬಾಯ್.